Hello everyone, welcome back to my channel Motivate Minds. ಇವತ್ತಿನ ವಿಡಿಯೋದಲ್ಲಿ ನಾಟಿ ಕೋಳಿಗಳಲ್ಲಿ ಅಜೀರ್ಣತೆ ಯಾಕಾಗುತ್ತೆ, ಯಾವುದರಿಂದ ಬರುತ್ತೆ ಮತ್ತು ಇದರ ಪರಿಹಾರ ಏನು, ಔಷಧಿ ಏನು ಅಂತೇಳಿ ಅದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನಮ್ಮ ಫಾರ್ಮ್ನಲ್ಲಿರುವ ನಾಟಿ ಕೋಳಿಗಳಲ್ಲಿ ಒಂದು 5-6 ತಿಂಗಳ ಮರಿಗಳಲ್ಲಿ ಈ ಸಮಸ್ಯೆ ನಮಗೆ ಮೊದಲನೇ ಬಾರಿಗೆ ನೋಡಲಿಕ್ಕೆ ಸಿಕ್ತು. ಅದು ಏನಾಯ್ತು ಅಂತ ಹೇಳಿದರೆ, ಅವುಗಳ ಕಂದು ಅಂದರೆ ಅವುಗಳು ಹಿಂದಿನ ದಿನ ತಿಂದದ್ದು ಆ ಚೀಲ ಇರುತ್ತಲ್ಲ ಎದೆಯ ಭಾಗದಲ್ಲಿ, ಅದು ಮಾರನೇ ದಿನ ಕೂಡ ಅಷ್ಟೇ ದಪ್ಪ ಇತ್ತು. ಅಂದರೆ ಒಂದು ಸ್ವಲ್ಪ ಕೂಡ ಕರಗಿರಲಿಲ್ಲ. ಮತ್ತು ಈ ಥರ ಆದಾಗ ಅವುಗಳು ಹೊಟ್ಟೆಗೇನು ತಿನ್ನುವುದಿಲ್ಲ, ಸುಮ್ಮನೆ ಒಂದು ಕಡೆ ಕೂತ್ಕೊಂಡಿರ್ತವೆ. ಹಾಗೆ ಈ ಥರ ಪರಿಸ್ಥಿತಿ ಇದ್ದಾಗ ಅವುಗಳಲ್ಲಿ ಕೆಲವು ಸತ್ತು ಕೂಡ ಹೋದವು. ಹಾಗೆ ನಮಗೆ ಗೊತ್ತಿರೋರೊಬ್ಬರು ನಮಗೆ ಈ ಮನೆಮದ್ದನ್ನು ಹೇಳಿಕೊಟ್ರು. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯ ತನಕ ವಾಚ್ ಮಾಡಿ. ಬಾಳೆಯ ಗೊನೆ ಕಡಿದ ನಂತರ ಉಳಿಯುವ ಬಾಳೆಯ ಕಾಂಡವನ್ನು ಮಧ್ಯಭಾಗದಲ್ಲಿ ಸೀಳಿ ಕೋಳಿಗಳಿಗೆ ಕೊಡಬಹುದು. ಇದರಲ್ಲಿ ನಾರಿನಂಶ ಅಥವಾ ಫೈಬರ್ ಜಾಸ್ತಿ ಇರೋದರಿಂದ ಕೋಳಿಗಳಲ್ಲಿರುವ ಅಜೀರ್ಣತೆಯ ಸಮಸ್ಯೆ ಅಥವಾ ಅವುಗಳಿಗೇನು ಡೈಜೆಷನ್ ಪ್ರಾಬ್ಲಮ್ ಇದೆ ಅದನ್ನು ತೊಲಗಿಸಲಿಕ್ಕೆ ತುಂಬ ಇದು ಹೆಲ್ಪ್ ಮಾಡುತ್ತೆ. ಬಾಳೆಯಿಂದ ಹಲವಾರು ಪ್ರಯೋಜನಗಳಿದೆ ಅಂತೇಳಿ ನಾರ್ಮಲಾಗಿ ಎಲ್ಲರಿಗೆ ಗೊತ್ತು. ಸ್ಪೆಷಲಾಗಿ ಬಾಳೆಕಾಯಿಯ ಅಂದರೆ ಸಾರಿನ ಬಾಳೆಕಾಯಿ ಇರುತ್ತಲ್ಲ, ಅದರ ಬಾಳೆಕಾಯಿಯ ಕಾಂಡದ ಒಳಗಿನ ತಿರುಳಿನಿಂದ ಅದನ್ನು ಸೇವನೆ ಮಾಡಿದರೆ ನಮ್ಮಲ್ಲಿ ಬರುವ ಕಿಡ್ನಿ ಸ್ಟೋನ್ಗಳು ಅಥವಾ ಆ್ಯಸಿಡಿಟಿ ಪ್ರಾಬ್ಲಮ್ ಅಥವಾ ಅಲ್ಸರ್ಸ್ ಅಥವಾ ಡಿಟಾಕ್ಸ್ ಮಾಡಲಿಕ್ಕೆ, ಬಾಡಿ ಟಾಕ್ಸಿನ್ಸ್ ಹೊರಗಾಗಲಿಕ್ಕೆ ಅದು ತುಂಬ ಹೆಲ್ಪ್ ಆಗುತ್ತೆ. ತಿರುಳನ್ನು ರಾ ಆಗಿ ಕೂಡ ಸೇವಿಸ್ಬೋದು, ಬೆಳಗ್ಗೆ ಜ್ಯೂಸ್ ಮಾಡಿ ಕುಡಿತಾರೆ ಅಥವಾ ಸಾರು ಮಾಡಿ ಕೂಡ ಯೂಸ್ ಮಾಡ್ತಾರೆ. ಅದೇ ಥರ ಈ ಕೋಳಿಗಳಿಗೆ ಕೂಡ ಅದರಲ್ಲಿ ನಾರಿನಂಶ ಫೈಬರ್ ಹೇರಳವಾಗಿರುವುದರಿಂದ ಅದು ಕೋಳಿಗಳಲ್ಲಿ ಕಾಡುವ ಬೇದಿ ಹಾಗೆ ಜಂತುಹುಳದ ಸಮಸ್ಯೆಗೆ ಕೂಡ, ಇನ್ಫೆಕ್ಷನ್ ಏನಾದರೂ ಆದರೆ ಅದು ಕೂಡ ನಿವಾರಿಸಲಿಕ್ಕೆ ಇದು ತುಂಬ ಒಳ್ಳೆಯ ಮನೆಮದ್ದು. ಬಾಳೆಯ ಎಲೆಗಳನ್ನು ಕೂಡ ಕೋಳಿಗಳಿಗೆ ಫೀಡಾಗಿ ಕೊಡ್ಬೋದು. ಅದು ಕೂಡ ತುಂಬ ಒಳ್ಳೆಯದು. ಅದರಲ್ಲಿ ಕೂಡ ವಿಟಮಿನ್ಗಳು ಮತ್ತು ನಾರಿನಂಶ ಇರುವುದರಿಂದ ಅದು ಕೂಡ ಹುಳದ ನಿವಾರಣೆಗೆ, ಇನ್ಫೆಕ್ಷನಿಗೆ ಅಥವಾ ಅಜೀರ್ಣದ ಸಮಸ್ಯೆಯನ್ನು ತೊಲಗಿಸಲಿಕ್ಕೆ ಬಾಳೆ ಎಲೆ ಕೂಡ ಹೆಲ್ಪ್ ಆಗುತ್ತೆ. ನಾನು ಹಾಕಿಲ್ಲ, ಯಾಕೆ ಅಂತ ಹೇಳಿದರೆ ನಮಗೆ ಕುರಿಗಳಿದೆ, ಹಾಗಾಗಿ ಬಾಳೆ ಎಲೆಗಳನ್ನು ಅವುಗಳಿಗೆ ತಿನ್ನಲಿಕ್ಕೆ ಕೊಡ್ತೇವೆ. ನಾವು ಈ ಥರ ಮಾಡಿದ ನಂತರ ನಮ್ಮ ಕೋಳಿಗಳಲ್ಲಿ ಅಜೀರ್ಣತೆಯ ಸಮಸ್ಯೆ ಕಡಿಮೆ ಆಯಿತು. ಅದು ನಮಗೆ ಅನಿಸಿದ್ದು ಹೇಗೆ ಬಂದಿರ್ಬೋದು ಅಂತ ನಾವು ತಿಳ್ಕೊಂಡಾಗ ನಮಗೆ ಗೊತ್ತಾಯಿತು. ಫೀಡಲ್ಲಿ ಕೆಲವು ಟೈಮು ನಾವು ಜೋಳ ಕೊಡಬೇಕಾದ್ರೆ ಆ ಮಿಲ್ ಮಾಡಿ ಬರುವ ಜೋಳದಲ್ಲಿ ಕೆಲವೆಲ್ಲ ದಪ್ಪ ಪೀಸ್ ಇತ್ತು. ಆ ಟೈಮಲ್ಲಿ ಈ ಮರಿಗಳು 4-5 ತಿಂಗಳ ಮರಿಗಳೇನು ತಿನ್ನಬೇಕಾದ್ರೆ ಈ ದಪ್ಪ ಪೀಸನ್ನು ಕೂಡ ತಿಂದುಬಿಟ್ಟು ಅದು ಜೀರ್ಣ ಆಗಲಿಕ್ಕೆ ಅವುಗಳಿಗೆ ಕಷ್ಟ ಆಗಿಬಿಡ್ತು. ಹಾಗಾಗಿ ನಮಗೆ ಈ 4-5 ತಿಂಗಳ ಮರಿಗಳಲ್ಲೇ ಈ ಪ್ರಾಬ್ಲಮ್ ಕಾಣಿಸ್ಕೊಂಡಿದ್ದು. ಮತ್ತು ನಾವೀಗ ಪ್ರತಿ ಸಲ ಮಿಲ್ ಮಾಡಿಸುವಾಗ ಅದನ್ನು ಕರೆಕ್ಟಾಗಿ ಮಿಲ್ನವರಿಗೆ ಹೇಳಿ ಜಾಸ್ತಿ ಪೌಡರೆಲ್ಲ ಸ್ವಲ್ಪ ನುಚ್ಚು ಟೈಪಲ್ಲಿ ಮಾಡಿಸಿ ತಗೊಂಡು ಬಂದು ಕೋಳಿಗಳಿಗೆ ಅದೇ ಫೀಡಾಗಿ ಹಾಕ್ತಿರೋದು. ಎರಡನೆಯ ವಿಧಾನ ಏನಂತ ಹೇಳಿದರೆ, ಈ ಬಾಳೆಯ ಕಾಂಡವನ್ನು ಸಣ್ಣದಾಗಿ ಕತ್ತರಿಸಿ ಫರ್ಮೆಂಟೇಷನ್ ಮಾಡೋದು. ಇದು ಮಾಡಿದರೆ ನಿಮಗೆ ಆ್ಯಕ್ಚುಲಿ ಡೈರೆಕ್ಟಾಗಿ ಕೊಡೋದಕ್ಕಿಂತ ಫರ್ಮೆಂಟೇಷನ್ ಮಾಡಿದ್ದು ಕೊಟ್ಟರೆ ತುಂಬ ಒಳ್ಳೆಯದು. ಹೇಗೆ ಮಾಡೋದು ಅಂತ ಹೇಳಿದರೆ, ಈ ಥರ ಚಿಕ್ಕ ಪೀಸ್, ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ. ಈ ಥರ ಕಾಂಡವನ್ನು ಚಿಕ್ಕ ಪೀಸಾಗಿ ಕತ್ತರಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಬೆರೆಸಿ ಒಂದು 3-4-5 ದಿನಗಳ ಕಾಲ ಆ ಮಿಶ್ರಣವನ್ನು ಹಾಗೆ ಇಡೋದು. ಆಗ ಅದರಲ್ಲಿ ಏನಾಗುತ್ತೆ, ಒಳ್ಳೆಯ ಬ್ಯಾಕ್ಟೀರಿಯಾ ಫಾರ್ಮ್ ಆಗುತ್ತೆ. ಈ ಬ್ಯಾಕ್ಟೀರಿಯಾದಿಂದ ಏನಾಗುತ್ತೆ, ನಾವು ಡೈರೆಕ್ಟ್ ಇದನ್ನೇ ಕೊಡಲ್ಲ, ಇದ್ರ ಜೊತೆ ನಾವು ಏನು ನಾರ್ಮಲಿ ಕೋಳಿಗಳಿಗೆ ಫೀಡ್ ಹಾಕ್ತೀವಿ ಅದನ್ನು ಸ್ವಲ್ಪ ಬೆರೆಸಿ ಕೊಟ್ಟರೆ ಆ ನ್ಯೂಟ್ರಿಷನಲ್ ವ್ಯಾಲ್ಯೂ ಕೂಡ ಹೆಚ್ಚಾಗುತ್ತೆ, ಪ್ರೋಟೀನ್ ಕೂಡ ಆಗುತ್ತೆ, ಮತ್ತು ಕೋಳಿಗಳಿಗೆ ತಿನ್ನಲಿಕ್ಕೆ ಕೂಡ ಟೇಸ್ಟಿ ಆಗುತ್ತೆ. ಇದರಿಂದ ಅಜೀರ್ಣತೆಯ ತೊಂದರೆ ಇದ್ದರೆ, ಜಂತುಹುಳದ ತೊಂದರೆ ಇದ್ದರೆ ಎಲ್ಲ ನಿವಾರಣೆ ಆಗಲಿಕ್ಕೆ ಅವುಗಳಿಗೆ ತುಂಬ ಒಳ್ಳೆಯದು.
ಹೀಗೆ ಸಣ್ಣಗೆ ಕತ್ತರಿಸಿದ ಬಾಳೆಯ ಕಾಂಡಕ್ಕೆ ಸ್ವಲ್ಪ ಉಪ್ಪು ಬೆರೆಸಿ ನಾವೊಂದು 2 ದಿನ ಇಟ್ವಿ. ನಾವು ಒಂದು 2 ದಿನ ಈ ಥರ ಫರ್ಮೆಂಟೇಷನ್ ಆಗಲಿಕ್ಕೆ ಬಿಟ್ವಿ. ಮತ್ತು ನಾವು ಕೊಡುವಾಗ ಅದಕ್ಕೆ ನಾವು ಸ್ವಲ್ಪ ಅಕ್ಕಿ ಮಿಕ್ಸ್ ಮಾಡಿ ಕೊಟ್ಟಿದ್ದು. ನೀವು ಏನು ಬೇಕಾದರೆ ಮಿಕ್ಸ್ ಮಾಡ್ಬೋದು. ನಾರ್ಮಲಿ ನೀವು ಏನು ಫೀಡ್ ಕೊಡ್ತೀರಾ, ಜೋಳ ಆಗಿರ್ಬೋದು ಅಥವಾ ರಾಗಿ, ಗೋಧಿ, ಭತ್ತ, ಇನ್ನೇನು ಫೀಡ್ ಆದರೂ ಕೊಡ್ತೀರಾ, ಏನಾದರೂ ಇದ್ರೂ ಅದನ್ನು ಈ ಥರ ಫರ್ಮೆಂಟೇಷನ್ ಆಗಿದ್ದಕ್ಕೆ ಸ್ವಲ್ಪ ಮಿಕ್ಸ್ ಮಾಡಿ ಕೊಟ್ಟರೆ ಅವು ಚೆನ್ನಾಗಿ ತಿಂತವೆ. ಇದರಿಂದ ನಿಮಗೆ ಸ್ವಲ್ಪ ಖರ್ಚು ಕಮ್ಮಿ ಬರುತ್ತೆ. ಯಾಕೆ ಅಂತೇಳಿದರೆ ಈ ಫರ್ಮೆಂಟೇಷನ್ ಆಗಿರೋದನ್ನು ಮಿಕ್ಸ್ ಮಾಡಿದರೆ ಅವುಗಳಿಗೆ ನೀವು ನಾರ್ಮಲ್ ಹಾಕುವ ಫೀಡ್ನ ಕ್ವಾಂಟಿಟಿ ಕಮ್ಮಿ ಮಾಡಿ ಇದನ್ನು ಮಿಕ್ಸ್ ಮಾಡಿ ಜಾಸ್ತಿ ಹಾಕಿದರೆ ಫೀಡ್ನ ಖರ್ಚು ಸ್ವಲ್ಪ ಕಮ್ಮಿ ಆಗುತ್ತೆ. ಬರೀ ಬಾಳೆಕಾಂಡನೇ ಕೊಡಬೇಡಿ. ಯಾವಾಗಲೂ ನೀವು ಏನು ಫೀಡ್ ಹಾಕ್ತೀರಾ ಅದರ ಜೊತೆಗೆ ಡಯಟ್ ಫುಡ್ಡಾಗಿ ಇದನ್ನು ಹಾಕಿ. ಕೋಳಿಗಳಲ್ಲಿ ಅಜೀರ್ಣತೆಯ ಬಗ್ಗೆ ಕೇಳಿದ್ರಲ್ಲ, ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಕಾಮೆಂಟ್ ಹಾಕಿ ಮತ್ತು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.